ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಲ್. ಆತ್ಮೀಯರೇ, ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲಾ ಆಗುವುದು ಈಗಾಗಲೇ ಹೇಳಿದಂಗೆ ನೆನಗುದಿಗೆ ಬೆತ್ತ 31 ಇವತ್ತು ಈ ವರ್ಷದ ಕೊನೆಯ ದಿನ ಘೋಷಿಸಬಹುದು. ಇನ್ನೂ ಆಶಯ ಇದೆ, ಆದರೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಇವತ್ತು ಘೋಷಣೆ, ಮುಂದೆ ಯಾವಾಗೋ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜವಾಗಿಯೂ ಗೋಕಾಕ್ ಮತ್ತು ಚಿಕ್ಕೋಡಿಯ ಭಾಗದ ಜನ ಭಾಳಷ್ಟು ನಿರಾಶೆ ಆಗಿದ್ದಾರೆ, ದುಃಖಿತರಾಗಿದ್ದಾರೆ. ಮನಸ್ಸಿಗೆ ಎಲ್ಲರನ್ನು ಕೇಳ್ತಾ ಇದ್ದಾರೆ, ಘೋಷಣೆ ಆಗ್ಬೋದಾ. ನಮಗಂತೂ ಸಾಕಷ್ಟು ಫೋನ್ಗಳು ಬರ್ತಾ ಇರ್ತವೆ. ಅದರಲ್ಲೂ ಚಿಕ್ಕೋಡಿ ಭಾಗದ ಜನ ಅಂತೂ ಅಸಂತುಷ್ಟರಾಗಿದ್ದಾರೆ, ಸಿಟ್ಟಾಗಿದ್ದಾರೆ. ಮಾಡಬೇಕಾಗಿತ್ತು ಜಿಲ್ಲೆಯನ್ನು ಅಂಥೇಳಿ. ಇನ್ನು ಕೆಲವೊಬ್ಬರಂತೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ, 31 ಆಗದೇ ಇದ್ದರೆ ನಾವು ನಿಶ್ಚಿತವಾಗಿ ಹೋರಾಟ ಮಾಡ್ತೀವಿ ಅಂತ ಬಂದು ಹೇಳ್ತಾ ಇದ್ದಾರೆ. ಆದರೆ ಒಂದಂತೂ ನಿಜ, ಎರಡೂ ಭಾಗದ ಜನರಿಗೆ ಭಾಳಷ್ಟು ನಿರಾಶೆ ಆಗ್ಯದ. ಭಾಳ ವರ್ಷಗಳ, ಹಲವು ದಶಕಗಳ ಬೇಡಿಕೆ ಈ ಜನರದಿಲ್ಲ. ಜಿಲ್ಲೆ ಆಗಬೇಕು ಅಂತೇಳಿ ಮೋಸ್ಟ್ಲಿ ಆಗಲಿಲ್ಲ. ಸತೀಶ್ ಅವರಿಂದನೂ ಸಹ ಇವತ್ತು ಆಗಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಬರಿಷ್ಠ ನಾಯಕರು ಬೆಳಗಾವಿ ಜಿಲ್ಲೆಯನ್ನು ಇವತ್ತು ಪೂರ್ತಿ ತಮ್ಮ ಹಿಡಿತ ತೆಗೆದುಕೊಂಡಂಥವ್ರು ಅಂತೇಳಿ ಅವ್ರ ಬಗ್ಗೆ ಭಾಳಷ್ಟು ಜನ ಭರವಸೆ ಇತ್ತು. ಭಾಳ ಜನ ಕೇಳ್ತಾ ಇದ್ರಿ, ಸತೀಶ್ ಅವ್ರು ಮಾಡೇ ಮಾಡ್ತಾರೆ. ಅದರಲ್ಲೂ ಅವ್ರ ಹಿಂಬಾಲಕರು, ಫಾಲೋವರ್ಸ್ ಅಂತೂ ಎಲ್ಲ ಕಡೆಗೆ ಈ ಸಲ ಆಗ್ತದ್ರಿ. ಜಿಲ್ಲೆ ಎರಡೂ ಆಗ್ತಾವ, ಚಿಕ್ಕೋಡಿ ಮತ್ತು ಗೋಕಾಕ್. ಯಾಕಂದ್ರೆ ಚಿಕ್ಕೋಡಿ ಭಾಗದ MP ಅವ್ರ ಮಗಳು ಪ್ರಿಯಾಂಕಾ ಮತ್ತು ಜೊತೆಗೆ ಅಲ್ಲಿ ಸಾಕಷ್ಟು ಪ್ರಭಾವಿ ಆಗಿದ್ದಾರೆ. ಇವತ್ತು ಜೊಲ್ಲೆ ಅಂತ ಒಬ್ಬ ನಾಯಕರು ಅಥವಾ ಇನ್ನುಳಿದವರು ಅನೇಕ ಒಂದು ತಮ್ಮದೇ ಆದ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಮತ್ತು ಇವತ್ತು ಒಬ್ಬ CM ಆಗುವ